ನಮಸ್ಕಾರ ಎಲ್ರಿಗೂ. ನಾನು ತನುಜ ಗುಲ್ಬರ್ಗದಿಂದ ಪ್ರಜಾಪ್ರಭುತ್ವದಲ್ಲಿ ತುಂಬಾ ಶ್ರೇಷ್ಠವಾದ ವಿಚಾರದ ಬಗ್ಗೆ ಮಾತನಾಡುತ್ತಿದ್ದೇನೆ. 1950 ಜನವರಿ 26ರಂದು ಸಂವಿಧಾನವು ದೇಶದಲ್ಲಿ ಜಾರಿಗೆ ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಪ್ರಾರಂಭವಾಯಿತು. ಪ್ರಜಾಪ್ರಭುತ್ವದ ಮೌಲ್ಯವು ರಾಜಕೀಯ ಸಮಾನತೆಯ ಮೂಲ ತತ್ವದ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವವು ಕೇವಲ ಒಂದು ಸರ್ಕಾರದ ರೂಪವಲ್ಲ, ನಾಗರಿಕರ ಹಕ್ಕು. ಪ್ರಜಾಪ್ರಭುತ್ವವು ಆಡಳಿತ ವ್ಯವಸ್ಥೆಯಾಗಿದ್ದು ದೇಶದ ಸರ್ಕಾರ ಯಾವುದೋ ಒಂದು ಗುಂಪು, ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗದೆ ಸಂಪೂರ್ಣ ದೇಶದ ನಾಗರಿಕರ ಅಧೀನದಲ್ಲೇ ಇರುವಂತೆ ಮಾಡುವಂತಹ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ಅಂಶಗಳಿವೆ. ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಸಂಘ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಇನ್ನು ಇದೇ ತರ ಅನೇಕ ರೀತಿಯ ಸ್ವಾತಂತ್ರ್ಯಗಳು ನಮ್ಮ ಪ್ರಜಾಪ್ರಭುತ್ವ ನಾಗರಿಕರಿಗೆ ನೀಡಿದೆ. ಬಹುಮುಖ್ಯವಾದ ಅಂಶ ಎಂದರೆ ದೇಶದ ಜನಪ್ರತಿನಿಧಿಗಳಿಂದಲೇ ಶಾಸನಾಂಗ ರಚನೆಯಾಗುತ್ತೆ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನ ಎಂದು ತಿಳಿಸಿಕೊಡುವುದೇ ನಮ್ಮ ಪ್ರಜಾಪ್ರಭುತ್ವ. ಎಲ್ಲಕ್ಕಿಂತ ಶ್ರೇಷ್ಠವಾದುದೇ ಪ್ರಜಾಪ್ರಭುತ್ವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.